ನಮಸ್ಕಾರ ಎಲ್ಲರಿಗೂ. ಇದು ಊರಿಗೆ ಹೊಂಟಿದ್ದ ಮಿನಿ ಲಾಗ್ ಆಗಿರ್ತೈತಿ. ಮತ್ತು ಏನಪ್ಪ ವಿಶೇಷ ಅಂತಂದ್ರೆ ನಮ್ಮ ಅಣ್ಣಂದ ಮಗಂದು ಬರ್ತ್ಡೇ ಇತ್ತು. ಹಾಗಾಗಿ 7ನೇ ತಾರೀಕು ಇತ್ತು. ನಾವು ಇಲ್ಲಿ 6ನೇ ತಾರೀಕು ಮಧ್ಯಾಹ್ನ ಹೊಂಟಿವಿ. ಮತ್ತು ನಾನು ಖುಷಿಯರ್ ಪಪ್ಪ ಆಮೇಲೆ ನಮ್ಮ ತಮ್ಮನೂ ಸೇರಿ ಹೊಂಟಿವಿ. ಮತ್ತು ನಮ್ಮ ಮಮ್ಮಿಯರು ಬರ್ತ್ಡೇ ದಿನನ ಬರ್ತೀನಿ ಅಂತಂದರು. ಮಮ್ಮಿಯರು ಮಧ್ಯಾಹ್ನ ಮ್ಯಾಗ ಬಂದರು. ಇಲ್ಲೇ ಸಂಜೆ ಆಯ್ತು. ಹಾಗಾಗಿ ಇನ್ನು ಬೀಗ್ರಷ್ಟರು ಬರ್ತಾರಂತಂದ ಇಲ್ಲಿ ಚುಮ್ಮರಿನೂ ಮಾಡಾಕ್ತಿದ್ರು. ದೈವಿಕ್ನು ಹಂಗೆ ನಿದ್ದಿಗೂ ಬಂದಿದ್ದ, ಅವ್ನು ಮಲಗಿಸಿದ್ರು. ಮತ್ತು ಇಲ್ಲಿ ಮನ್ವಿತ ಈಕಿ ಆಮೇಲೆ ಇಲ್ಲಿ ಫೋನ್ ನೋಡ್ಕೊತ ಕೂತಾಳೆ. ಇಲ್ಲಿ ಈಕಿ ಖುಷಿ ಸೊಪ್ಪು ಬಿಡ್ಸಾಕ್ತಾಳೆ. ಮತ್ತು ಆಮೇಲೆ ಸಂಜೆ ಮುಂದೆ ಆಯ್ತಲ್ಲ, ಹಾಗಾಗಿ ನಾನು ಇಲ್ಲಿ ದೀಪ ಹಚ್ಚೀನಿ. ಮತ್ತು ದೈವಿಕಿಗಂತೂ ಫುಲ್ ಖುಷಿಯಾಗಿಬಿಟ್ಟನ. ಖುಷಿ ಮತ್ತು ಆಮೇಲೆ ಮನ್ವಿತ ಬಂದಾರಲ್ಲ, ಅವಂಗೂ ಆಡೋಕ್ಕೂ ಫ್ರೆಂಡ್ಸ್ ಸಿಕ್ಕಾರ. ಮತ್ತು ಖುಷಿನೂ ಅಷ್ಟು ಪಾಪು ಪಾಪು ಅಂತಂದು ಅವ್ನು ಹಿಂದಿಂದನೇ ಅಡ್ಡಾಡಾಕ್ತಾಳ. ಅವ್ನು ಗಾಡಿ ಅಷ್ಟು ಇವರ ಕಸ್ಕೊಂಡ್ಬಿಟ್ಟಾರ, ಇವರ ಆಡಾಕ ಪಾಪ. ಮತ್ತು ಇಲ್ಲಿ ಅವಂದು ಆನಿತ್ತಲ್ಲ, ಹಾಗಾಗಿ ನಾ ಆಡ್ತೀನಿ ಅಂತಂದು ಜಗಳಾಡಕತ್ಬಿಟ್ಟಾರ. ಅದ್ರಾಗಂತೂ ಮಕ್ಕಳಿದ್ದಾಗ ಯಾರು ಒಂದು ಹಿಡಿತಾರೆ ನೋಡು, ಅವರು ಅದನ್ನ ಹಿಡಕೋತ ಕೂತ್ಬಿಡ್ತಾರೆ. ನಾವು ಬಂದಿನ ರಾಮನವಮಿ ಇತ್ತಲ್ಲ, ಹಾಗಾಗಿ ಇಲ್ಲೇ ಗುಡಿಗೆ ಹೋಗಿ ಬರ್ಬೇಕಂತಂದ ನಾವು ಅಷ್ಟೇ ಹೊಂಟಿದ್ವಿ. ಅವರು ಬೆಳಿಗ್ಗೆ ನಮ್ಮ ಅಕ್ಕಾರ ಆಲ್ಮೋಸ್ಟ್ ಆಲ್ ಅವ್ರು ಹೋಗಿ ಬಂದಿದ್ರೆ, ನಾವು ಅವತ್ತು ಮಧ್ಯಾಹ್ನ ಮ್ಯಾಗ ಬಂದಿವಲ್ಲ, ಹಾಗಾಗಿ ಇಲ್ಲೇ ಸಂಜೆ ಮುಂದೆ ಭಜನಾ ಆತು ಮಾಡಾಕತ್ತಿದ್ರು. ಮತ್ತು ಆಮೇಲೆ ಪಲ್ಲಕ್ಕಿದು 8:30 ಸುಮಾರತ್ತು ಮಾಡ್ತೀವಿ ನಿಂದ್ರಂದ್ರೆ, ಅಷ್ಟು ನಮಗೆ ಟೈಮ್ ಇದ್ದಿದ್ದಿಲ್ಲ, ಬರೀ ದರ್ಶನ ಮಾಡ್ಕೊಂಡು ಬಂದಿವಿ. ಮತ್ತು ಇಲ್ಲಿ ಇನ್ನೊಂದು ಗುಡಿನೂ ಇತ್ತು, ಹಾಗಾಗಿ ಇಲ್ಲಿ ಕರಿಯಮ್ಮನ ಗುಡಿ. ಮತ್ತು ಆಮೇಲೆ ಮರುದಿನ ಅದರದ್ದು ತೇರು ಇತ್ತು. ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಹನುಮಂತಿಯವ್ರ ಗುಡಿಗೂ ಹಾದು ಬಂದ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಿದ್ವಿಲ್ಲ ಈಗ, ಹಾಗಾಗಿ ದೇವ್ರ ಗುಡಿಗೆ ಹೋಗಿದ್ವಿ. ಇದ್ರದ್ದು ಫುಲ್ ಲಾಗ್ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿರಿ.